ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ತುಂಬಾನೇ ಮುಖ್ಯವಾದ ವಿಡಿಯೋನ ತೋರಿಸ್ತೇನೆ ನಿಮಗೆ. ಯಾಕಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಈ ಗವರ್ನಮೆಂಟ್ ಆಫೀಸುಗಳಲ್ಲಿ ಯಾವ ತರ ಅವ್ಯವಸ್ಥೆ ಅನ್ನೋದು ಕಾಡ್ತಾ ಇದೆ, ಅದಕ್ಕೆ ನಮ್ಮ ಖಡಕ್ ಆಫೀಸರ್ಗಳು ಯಾವ್ಯಾವ ತರ ವರ್ಕ್ ಮಾಡ್ತಾ ಇದ್ದಾರೆ, ಒಬ್ಬ ಮಾನ್ಯ ಸಚಿವರು ಯಾವ ರೀತಿ ಅವ್ರ ಹತ್ರ ನಡ್ಕೊಳ್ತಾರೆ, ಅದನ್ನೆಲ್ಲನೂ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ. ಯಾಕಂತಂದ್ರೆ ಒಬ್ಬ ಗೌರವಾನ್ವಿತ ಕಂದಾಯ ಸಚಿವರು ಅಂತಂದ್ರೆ ಎಷ್ಟು ಖಡಕ್ ಆಗಿರ್ಬೇಕು, ಹೆಂಗಿರ್ಬೇಕು ಅಂತಂದ್ರೆ ಅಲ್ಲಿ ಸುಳ್ಳು ಅಟೆಂಡೆನ್ಸ್ ಹಾಕೋಗಿದ್ದಾರೆ. ಒಬ್ರು 12 ಗಂಟೆ ಆದ್ರೂ ಕೂಡ ಯಾವುದೇ ಸ್ಟಾಫ್ಸ್ ಬಂದಿಲ್ಲ. 12 ಗಂಟೆ ಆದ್ರೂ ಸ್ಟಾಫ್ಸ್ ಬಂದಿಲ್ಲ. ನಾರ್ತ್ ಎಸಿ ಆಗ್ಬೋದು, ಸೌತ್ ಎಸಿ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, 2 ಆಫೀಸುಗಳಲ್ಲೂ ತಹಸೀಲ್ದಾರ್ ಆಫೀಸ್ ಆಗ್ಬೋದು, ಎಸಿ ಆಫೀಸಲ್ಲಿ ಆಗ್ಬೋದು. ಅದು ನಾವು ಸುಮಾರು ಸಾರಿ ಕಂಪ್ಲೇಂಟ್ ಮಾಡಿ 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 ಎಲ್ಲರೂ ಕಳ್ರು ಸೇರಿ ಊರ್ ಹಂಚ್ಕೊಂಡ್ರು ಅನ್ನೋ ತರನೇನೆ ಇವರೆಲ್ಲಾನು ಸುಮಾರು ಸಾರಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಮೊನ್ನೆ ದಿಢೀರ್ ಭೇಟಿ ಅನ್ನೋದು ಮಾಡಿದ್ರು. ಮಾನ್ಯ DC ಸಾಹೇಬ್ರು, ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಸಾಹೇಬ್ರು ಬಂದು ಅವರು ನಿಜವಾಗೂ ಅವರು ನಡ್ಕೊಂಡಿದ್ದ ರೀತಿ ಅಂತೂ ಖಂಡಿತ ನನಗೆ ಇಷ್ಟ ಆಗ್ಲಿಲ್ಲ. ಯಾಕಂತಂದ್ರೆ ಅವರು ಸುಳ್ಳು ಅಟೆಂಡೆನ್ಸ್ ಹಾಕಿದ್ದಾರೆ. ಯಾಕಂದ್ರೆ ಯಾರು ಬಂದಿಲ್ಲ ಆಫೀಸಿಗಲ್ಲಿ, ಆದ್ರೂ ಕೂಡ ಇವ್ರು ಯಾವುದೇ ತರ ಆಕ್ಷನ್ ತಗೊಂಡಿಲ್ಲ. ನೋಡಿ, ಇದು CL ಇವಾಗ ಬರ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದ್ ಇವಾಗ ಬರ್ದಿರೋದಂತ ಗೊತ್ತು, ಬಟ್ ಅವ್ರ ಮೇಲೆ ಯಾವುದೇ ತರ ಆಕ್ಷನ್ ತಗೊಂಡ್ಲಿಲ್ಲ. ಅವ್ರೆಲ್ಲಾರು ಸಬು ಬೀಳ್ತಾ ಇದಾರೆ, ಅಲ್ಲಿಗೋದ್ರು ಇಲ್ಲಿಗೋದ್ರು ಅಂತ ಹೇಳಿ. ಬಟ್ ಯಾರಿಗೂ ಫೋನ್ ಮಾಡಿ ಒಬ್ರ ಹತ್ರನು ಕನ್ಫರ್ಮೇಶನ್ ತಗೊಂಡ್ಲಿಲ್ಲ. ಒಂದು ಪ್ರೈವೇಟ್ ಆಫೀಸುಗಳಲ್ಲಿ ಕೆಲಸ ಮಾಡಬೇಕು ಅಂದ್ರೇನೇನೆ ಎಲ್ಲಿಗೆ ಹೋಗಿದ್ದೆ, ಎಷ್ಟೊತ್ತಿಗೆ ಹೋಗಿದ್ದೆ. ಯಾಕಂತಂದ್ರೆ ನಾವು ಆಫೀಸ್ ಬಿಡೋ ಟೈಮ್ ಆಗ್ಬೋದು, ತಿರ್ಗಾ ಬಂದ್ ಆಫೀಸಿಗೆ ಲಾಗಿನ್ ಆಗೋ ಟೈಮ್ ಆಗ್ಬೋದು. ಎರಡು ಕೂಡ ಮೆನ್ಷನ್ ಮಾಡ್ತಾರೆ ಒಂದು ಪ್ರೈವೇಟ್ ಆಫೀಸುಗಳಲ್ಲಿ ಕೂಡ. ಈ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಯಾವುದೇ ಬಯೋಮೆಟ್ರಿಕ್ ಇಲ್ಲ, ಯಾವುದೇ ಒಂದು ಅಟೆಂಡೆನ್ಸ್ ಇಲ್ಲ. ಅವ್ರಿಗೆ ಇಷ್ಟ ಬಂದಾಗ ಹೋಗ್ಬೋದು, ಇಷ್ಟ ಬಂದಾಗ ಬರ್ಬೋದು. ಈ ಆಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹೇಳ್ತಾರಲ್ವಾ, ಅದೇ ತರ ಅದು ಸುಮಾರು ದಿನದಿಂದ 100 ಕಂಪ್ಲೇಂಟ್ ಹೋದ್ಮೇಲೆ ಮಾನ್ಯ ಸಚಿವರು ಭೇಟಿ ಕೊಟ್ಟಿದ್ದು. ಇಲ್ಲ ಅಂತಂದ್ರೆ ಮೊನ್ನೆ ಕೂಡ ಭೇಟಿ ಕೊಡ್ತಾ ಇರಲಿಲ್ಲ. ಯಾಕಂತ ಅಂದ್ರೆ ಒಂದೆರಡು ಇನ್ಸಿಡೆಂಟ್ ಕೂಡ ಆಯ್ತು. ಸುಮಾರು ತಹಸೀಲ್ದಾರು ಮತ್ತೆ ಕೇಸ್ ವರ್ಕರ್ ಎಲ್ಲಾನು ಒಂದಷ್ಟು ಸುಮಾರು ಒಂದು 40-50 ಲಕ್ಷ ಒಂದೊಂದು ಫೈಲಿಗೆ ಬೇಡಿಕೆ ಇಟ್ರು. ಇನ್ನೊಬ್ರು ಒಂದು 25 ಲಕ್ಷಕ್ಕೆ ಬೇಡಿಕೆ ಇಟ್ರು. ಆ ತರ ಎಲ್ಲಾನು ನಾವು ತಗೊಂಡೋಗಿ ವಿತ್ ಎವಿಡೆನ್ಸ್ ಸಮೇತ ನಾವು ಕಂಪ್ಲೇಂಟ್ ಕೊಟ್ಟಾಗ ಇನ್ನ ಅವರಿಗೆ ಬೇರೆ ಏನೂನು ಹೇಳಲಿಕ್ಕೆ ಇದಿಲ್ಲ. ಅದಕ್ಕಾಗಿ ಮೊನ್ನೆ ಫ್ರೀ ಮಾಡ್ಕೊಂಡು ಬಂದ್ರು. ಬಟ್ ಬಂದ್ರು ಕೂಡ ಅವರು ಯಾವುದೇ ತರ ಆಕ್ಷನ್ ತಗೊಂಡಿಲ್ಲ. ಜಸ್ಟ್ DC ಸಾಹೇಬ್ರಾಗ್ಬೋದು, ಇವ್ರಾಗ್ಬೋದು, ಬಂದ್ರು, ಅವ್ರನ್ನೆಲ್ಲ ಬರ್ಕೊಂಡ್ರು, ಇದ್ ಮಾಡ್ಕೊಂಡ್ರು, ಹೋದ್ರು. ಯಾರ್ಯಾರು ಅಟೆಂಡೆನ್ಸ್ ಇದೆ, ಯಾರ್ಯಾರು ಇದಿದೆ, ಯಾಕೆ CL ಹಾಕಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಸ್ಟೋರಿ ಕೇಳ್ಕೊಂಡ್ರು. ಇದಲ್ಲ ಒಬ್ಬ ಸಚಿವರು ಅಂತಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ಅಲ್ಲ ಬಂದ್ರೆ ಭಯ ಬೀಳೋ ತರ ಇರ್ಬೇಕು ಎಂಪ್ಲಾಯೀಸ್ ಅಂತಂದ್ರೆ. ಒಬ್ಬ DC ಬರ್ತಾವ್ರೆ ಅಂತಂದ್ರೆ ಈವನ್ ಅವ್ರ ಕೈ ಕೆಳಗೆ ಕೆಲಸ ಮಾಡೋ AC ಕೂಡ ಭಯ ಬೀಳೋ ತರ ಇರ್ಬೇಕು. ದಟ್ ಈಸ್ DC. ಒಬ್ಬ AC ಬರ್ತಾ ಇದಾರೆ ಅಂತ ಅಂದ್ರೆ ಆ AC ಕೆಳಗಡೆ ತಹಸೀಲ್ದಾರ್ ಇಂದ ಹಿಡಿದು, ಮ್ಯಾನೇಜರ್ ಇಂದ ಹಿಡಿದು, ಕೇಸ್ ವರ್ಕರ್ ಇಂದ ಹಿಡಿದು ಪ್ರತಿಯೊಬ್ರು AC ಸಾಹೇಬ್ರು ಬರ್ತಾವ್ರ ಅನ್ನೋ ಒಂದು ಭಯ ಬೀಳ್ಬೇಕು. ಆ DC ಸಾಹೇಬ್ರು ಬರ್ತಾವ್ರ ಅಂತ ACಗಳು, ತಹಸೀಲ್ದಾರ್ಗಳೆಲ್ಲ ಭಯ ಬೀಳ್ಬೇಕು. ಆ ತರ ಆಫೀಸರ್ಸ್ ಇರಬೇಕು. ಬಟ್ ಇವರಿಗೆ ಅದು ಯಾವುದೇ ತರ ಲಕ್ಷಣಗಳು ಕೂಡ ನಿಜವಾಗೂ ಕಾಣಿಸ್ತಾ ಇಲ್ಲ. ಯಾಕಂತ ಅಂದ್ರೆ ಅವ್ರು ಕೇಳೋ ರೀತಿ ಹೆಂಗಿದೆ ಅಂತಂದ್ರೆ ಈ ಭಿಕ್ಷೆ ಬೇಡ್ತಾರಲ್ಲ ಆ ತರ ಕೇಳ್ತಾ ಇದಾರೆ ಅವ್ರನ್ನ. ಒಂದೇ ಒಂದು ನನ್ಗನ್ಸಿದ ಮಟ್ಟಿಗೆ ಯಾವುದೇ ತರ ಒಂದು ವಾರ್ನಿಂಗ್ ಆಗ್ಲಿ, ಯಾವುದೇ ತರ ಇದಾಗ್ಲಿ ಇಲ್ಲ. ಎಷ್ಟು ಕಂಪ್ಲೇಂಟ್ ಮಾಡಿದೀವಿ, ಎಷ್ಟು ಇದಕ್ಕೆ ಲಂಚಕ್ಕೋಸ್ಕರ ಬೇಡಿಕೆ ಇಡ್ತಾ ಇದ್ದಾರೆ ಅಂತ. ಮತ್ತೆ 16 ತಿಂಗಳು ಹಲಿಬೇಕು ಅಂತ ಹೇಳಿ ಕೂಡ ಕಂಪ್ಲೇಂಟ್ ಮಾಡಿದೀವಿ. ಅದು ಯಾವುದ್ರ ಬಗ್ಗೆನೂ ಅವ್ರು ಎನ್ಕ್ವೈರಿ ಮಾಡಲಿಲ್ಲ. ಜಸ್ಟ್ ಎಂಪ್ಲಾಯೀಸ್ ಎಷ್ಟು ಜನ ಬಂದಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಯಾರ್ಯಾರ್ದು ಅಟೆಂಡೆನ್ಸ್ ಆಗಿದೆ, ಯಾರ್ಯಾರು CL ಹಾಕೊಂಡಿದ್ದಾರೆ,
ಇಷ್ಟು ಮಾತ್ರನೇನೆ ಅವ್ರು ಎನ್ಕ್ವೈರಿ ಮಾಡಿದ್ದು. ನಿಮ್ಗೆನೇನೆ ನೋಡಿ ಈ ವಿಡಿಯೋದಲ್ಲಿ ನೀವು ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಅವರು ಯಾವ ತರ ಎನ್ಕ್ವೈರಿ ಮಾಡಿದ್ರು ಅಲ್ಲಿ ಆಫೀಸಲ್ಲಿ ಏನು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನೋಡಿದ್ರೇನೆ ನಿಮ್ಗೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಕೊನೆವರೆಗೂ ನಿಮ್ಗೆನೇನೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾಕಂತಂದ್ರೆ ಒಬ್ಬ ಸಚಿವರು ಅಂತಂದ್ರೆ ಎಷ್ಟು ಖಡಕ್ ಆಗಿರ್ಬೇಕು, ಒಬ್ಬ DC ಅಂತಂದ್ರೆ ಎಷ್ಟು ಖಡಕ್ ಆಗಿರ್ಬೇಕು. ಬರೀ ಕೆಲ್ಸನೇ ಅಲ್ಲ, ಆ ಕೆಲ್ಸಕ್ಕೆ ತಕ್ಕಂತೆ ಸ್ಟ್ರಿಕ್ಟ್ನೆಸ್ ಇರ್ಬೇಕು ಅವರಿಗೆ. ಅವಾಗನೇ ಭಯ ಬೀಳೋದು ಕೂಡ. ಫ್ರೆಂಡ್ಸ್ ನೋಡಿ ವಿಡಿಯೋನ, ನಿಮ್ಗೆ ಗೊತ್ತಾಗುತ್ತೆ, ನಾನು ಹೇಳೋದಕ್ಕಿಂತ ನಿಮ್ಗೆ ಗೊತ್ತಾಗುತ್ತೆ. ಏನು ನಿಮ್ ಪ್ರೊಸೀಜರ್ ಪ್ರಕಾರ ಅಟ್ಲೀಸ್ಟ್ ಒಂದು ರೈಟಿಂಗ್ ಅಲ್ಲಾದ್ರೂ ಕಳಿಸ್ಬೇಕಾ ಇಲ್ವಾ CL ಗೆ? ಎಲ್ಲಿದೆ ಇದು CL ಹಾಕೋ ಉದ್ದೇಶ ಅಲ್ಲ ಸರ್, ತಾವು ಬಂದಿದ್ದೀರಿ ಅಂತ ಅಷ್ಟೇ ಅಷ್ಟೇ. ಬಂದಿಲ್ಲ ಅಂದ್ಬಿಟ್ಟು ಇವಾಗ ಟಕ್ 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 ಅಂತ 3 CL ಬರ್ದಿದ್ದಾರೆ. ದೇವರಾಜ್ ಅವರು ಸರ್ ಅವ್ರು ಬಂದು ಹೈಕೋರ್ಟ್ ಮಹೇಶ್ ಏನ್ FDAನಾ ಮಹೇಶ್ ಇವರು ಸರ್ ಮ್ಯಾನೇಜರಾ? ತೇಜಾವತಿ MBS ಮಂಜುನಾಥ್ TR ಇವರು ದಯಾನಂದ್ ಡ್ರೈವರ್ ನೋಡಿ. ಇವ್ರದ್ದು ಈಗ ಟಕ್ ಅಂತ ಬಿದ್ದಿದೆ. ಸೋನಿಯಾ ಮೇರಿ ಅವ್ರು ಹುಷಾರಿಲ್ಲ ಅಂತ ಯಾವಾಗ ಹೇಳಿದ್ರು? ಯಾವಾಗ ಹೇಳಿದ್ರು? ಎಷ್ಟೊತ್ತಿಗೆ? ಅವ್ರು ಇವಾಗ ಇನ್ಫಾರ್ಮ್ ಮಾಡಿದ್ರು ಸರ್, ಅದಕ್ಕೆ ಸ್ಪೆಷಲ್ ಏನ್ ಅವ್ರು ಏನಿದ್ದಾರೆ? ಅವರು FDA ಸರ್, ಸ್ಪೆಷಲ್ AC-ಗೆ. ಇವರು ಪ್ರಿಯಾಂಕಾ SP. ಸರ್ ಅವರು ತಾಲೂಕು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಕೊಂಡು ಯಾವ ಕೆಲಸ ಇಲ್ಲ ಅಲ್ಲಿ ಎಲ್ಲಿದ್ದಾರೆ? ನಾರ್ತ್ ತಾಲೂಕ್ ಆಫೀಸ್ ಅಲ್ಲಿ ಕರೆಗೆ ಸೈನ್ ಹಾಕ್ಬಿಟ್ಟು ಹೋಗ್ಬೇಕೇನು? ಮೋತಿಲಾಲ್ ರಾಥೋಡ್, ಅಶ್ವಥ್ ನಾರಾಯಣ್. ಸರಿ, ಈಗ ಇವರೆಲ್ಲ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಬರ್ದಿದ್ದಾರೆ, ಬೇರೆಯವ್ರು ಯಾಕೆ ಬರ್ದಿಲ್ಲ? ಡೈರೆಕ್ಟ್ ಆಗಿ ಹೋದ್ರೆ ಅಟ್ಲೀಸ್ಟ್ ಹೇಳಿ ಬರೀರಿ ಅಂತ ಹೇಳ್ಬೋದಲ್ಲ. ಇವತ್ತು ಎಲ್ಲಿ ಬರ್ದಿಲ್ವಲ್ಲ. ಈಗ ಅವರು ಫೀಲ್ಡ್ ಹೋಗಿದ್ದಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಇನ್ ಯಾರ್ಯಾರು ಇಲ್ಲ? ಸುಮಾರು ಜನ ಇಲ್ಲ. ಶಾಂತಮ್ಮ ಒಬ್ರು ಹೋಗಿದ್ದಾರೆ, ಸರಿ ಸಲಭ ಅಂತ ಎಲ್ಲಿ ಹೋಗಿದ್ದಾರೆ? ಹೈಕೋರ್ಟ್. ಇದೂ ಕೂಡ ಇಬ್ಬರದು, ಮಾರುತಿ ಅರುಣ್ ರಾಜು ಇಬ್ಬರದು ಒಬ್ಬರೇ ಬರ್ತಾರೆ. ಸೊ ಆಯ್ತು, ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡ್ಬೋದಲ್ಲ. ಫೀಲ್ಡ್ಗೆ ಹೋಗಿದ್ದವ್ರದ್ದು ಇಲ್ಲಿ ಬರೆದ್ರೆ ಗೊತ್ತಾಗುತ್ತೆ. ಈಗ ಸುಮ್ನೆ ಫೀಲ್ಡ್ ಹೈಕೋರ್ಟ್ ಅಂತ ಹೇಳ್ತಾ ಇದ್ದಾರೆ 4-5-6 ಜನದ್ದು. ಕವಿತಾ ಅವರು ಅಟೆಂಡೆನ್ಸು ಇಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಎಂಟ್ರಿನೂ ಇಲ್ಲ. ಸುಮಾರು ಜನ ಇಲ್ಲ ಸರ್ ಬರ್ತಾರೆ. ಶರತ್ ಚಂದ್ರ ಬಾಬು ಅವರು ನೀವು ಎಲ್ಲೋ ಹೇಳ್ತೀರಿ, ಅವ್ರದ್ದು ಕೂಡ ಎಲ್ಲೂ ಎಂಟ್ರಿ ಇಲ್ಲ. ಇನ್ಯಾರ್ರಿ? ಶಾಂತಮ್ಮ ಅವ್ರದ್ದು ಇಲ್ಲ, ಇಲ್ಲಿ ಫೀಲ್ಡ್ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಇಲ್ಲ. ಮಂತ್ ಮಧ್ಯದಲ್ಲಿ ಖಾಲಿನೇ ಬಿಟ್ಕೊಂಡಿದ್ದೀರಿ ಅಂದ್ರೆ ಏನು ಉದ್ದೇಶ? ಸುಜಾತ ಯಾರು? ನೀವು ಯಾವತ್ತಮ್ಮ ಇಲ್ಲಿ ರಿಪೋರ್ಟ್ ಆಗಿದ್ದು? 22 ಆಫ್ ಇಯರ್. ಈ 2ನೇ ತಾರೀಕು 3ನೇ ತಾರೀಕು ಅಟೆಂಡೆನ್ಸ್ ಹಾಕಿಲ್ಲ, ಯಾಕೆ ಬರ್ದಿಲ್ಲ? ಯಾಕೆ ಹಾಗಾದ್ರೆ ಯಾರು ಬರೀಬೇಕು? ಅವ್ರು ಬರೀಬೇಕು. ಆಯ್ತು, ಬಂದ್ರಲ್ಲ ಇವ್ರು ಮಾರನೇ ದಿನ, ಖಾಲಿ ಬಿಟ್ಕೊಂಡೇ ಬರ್ತಾ ಇದ್ದಾರೆ. ಆ ಪೇಪರ್ ಆಮೇಲೆ ಈಗ ಆಯ್ತು, ಅವರು CL ಹಾಕಿರೋದು ಎಲ್ಲಿ ಎಂಟ್ರಿ ಮಾಡಿದೀರಿ ತೋರಿಸಿ. ಅದನ್ನೆಲ್ಲಾದ್ರೂ ಎಂಟ್ರಿ ಮಾಡ್ಬೇಕಾದ್ರೆ ರಿಜಿಸ್ಟರ್. ಮಂಜುನಾಥ್ ಬಂದಿಲ್ಲ, ಅಟೆಂಡೆನ್ಸು ಇಲ್ಲ. ಮೀಟಿಂಗ್ ಹೊರಗಡೆ ಹೋಗಿದ್ದಾರೆ ಅಂತ ಇವರು ಸುಜಾತ ಅದು ಮಧ್ಯದಲ್ಲಿ ಅಟೆಂಡೆನ್ಸ್ ಮಾರ್ಕ್ ಮಾಡಿಲ್ಲ. ಇವರು ಒಬ್ರು ಇದೆಲ್ಲ ಇನ್ನವರೆಗೂ ಅವರು ಇಲ್ಲಿ ಬರೀತಾರೆ ಹಾಫ್ CL ಅಂತ ಅವರೇ ಬರ್ದಿದ್ದಾರೆ. ಯಾರು ಎಂಪ್ಲಾಯಿನೇ ಬರ್ದಿದ್ದಾರೆ.
ಇಲ್ಲಿ ಇವರು ಬರ್ದಿಲ್ಲ, ಸುಜಾತ ಇನ್ನು ಬಂದಿಲ್ಲ. ಯಾರ್ಯಾರು ಇಲ್ಲಿ ಸ್ಟಾಫ್ ಬಂದಿದ್ದಾರೆ? ಹಾಂ ಬಂದಿದೆ. ಅಟೆಂಡೆನ್ಸ್ ರಿಜಿಸ್ಟರ್ ಎಂಕ್ವೈರಿ ಇಲ್ಲಿಂದ ಇವತ್ತು 19 ಕವಿತೆ ಸೈನ್ ಮಾಡೋದಿಲ್ಲ. ಮಾಡಿದೆ. ಯಾವಾಗಲೂ ಮಾಡೋದಿಲ್ಲ. ಇಲ್ಲ ಸರ್ ಮಾಡಿದೆ. ಯಾಕೆ ಮಾಡೋದಿಲ್ಲ? ಓಡಿ ಇವತ್ತು ಮಾತ್ರ. ಹೈಕೋರ್ಟ್ ಸರ್ ಇವತ್ತು. ಹೈಕೋರ್ಟ್ ಕೇಸ್ ಇವರು ಸರ್ ಇವರು ಕರ್ಲಿಪುರ ಅಲ್ಲಿ ಫೀಲ್ಡ್ಗೆ ಹೋದ್ರೆ ಓಡಿ ಅಂತ ಬರೋಲ್ವಲ್ಲ? ಆನ್ ಆಫೀಸ್ ಡ್ಯೂಟಿ ಅಂತ ಬರ್ತದೆ. ಆನ್ ಆಫೀಸ್ ಡ್ಯೂಟಿ ಅಂತ ಬರ್ತದೆ. ಅದು ಓಡಿ ಅಂತ ಆಕ್ಚುಲಿ ಫೀಲ್ಡ್ ವಿಸಿಟ್ ಹೋದ್ರೆ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಇರಬೇಕು. ಇವರೆಲ್ಲ ಅಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರ? ಇಲ್ಲ ಸರ್ ಡೆಪ್ಯುಟೇಷನ್ ಇವರು ಇವರು ನಾಟಕಕ್ಕೆ ಈಗ ಇಲ್ಲಿ ಅವರು ಆಫ್ ಸಿ ಎಲ್ ಅಂತ ಬರ್ದಿದ್ದಾರೆ. ಇವೆಲ್ಲ ಯಾಕೆ ಬರ್ದಿಲ್ಲ? ಅದಕ್ಕಿಂತ ಹಳೆ ಡೇಟ್ ಯಾಕೆ ಬರ್ದಿಲ್ಲ? ಅಲ್ಲ, ನೀವು ಒಮ್ಮೆ ನೋಡೋದಿಲ್ವಾ ಇಲ್ಲಿ? ನೀವು ಸೈನ್ ಎಲ್ಲಿ ಮಾಡಿದ್ದಾರೆ ನೋಡ್ಬೇಕಲ್ಲ. ರೆಗ್ಯುಲರ್ ಇನ್ನೇನು ಕೆಲಸ ಇರುತ್ತೆ ನಿಮ್ಗೆ. ಯಾರು ಬಂದಿದ್ದಾರೆ, ಸಿ ಎಲ್ ಹಾಕಿದಾರ, ಮಾರ್ಕ್ ಮಾಡಬೇಕು, ಇದೆಲ್ಲ ನೀವು ಮಾಡ್ಬೇಕಲ್ಲ. ಎಲ್ಲೋಗಿದ್ದಾರೆ ನಿಮ್ಮ ಎಸಿ ಅವರು? ಯಾರು ಇಲ್ಲಿ ಎಲ್ಲ ಈಗ ಎಸಿ ಕೋರ್ಟದು ಆರ್ಡರ್ಸ್ ಬರೆಯೋದೆಲ್ಲ ನೀವೇನಾ? ಯಾರು ಅಂದ್ರೆ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡೋದು, ಅವರಿಗೆ ಎಸಿಗೆ ಅಸಿಸ್ಟ್ ಮಾಡೋದು? ಕೇಸ್ ಈ ವರ್ಕರ್ ಕೇ- ಕೇಸ್ ವರ್ಕರ್ ಯಾರು ಕೇಸ್ ವರ್ಕರ್ ಇಲ್ಲಿದ್ದಾರೆ ಅವರು? ಅದಕ್ಕೆ ಸರ್ 6 ಕೇಸ್ ಇಲ್ಲ, ಮಂಜುನಾಥ್ ಅಂತ ನೀವು ಮಂಜುನಾಥ್ ಹೇಳಿದ್ದು. ಮತ್ತೆ ನಿಖಿಲ್ ಸರ್. ನಿಖಿಲ್ ಹೇಳಿಲ್ಲ. ಇಬ್ರು ಇಲ್ಲ ಅಲ್ಲಿ. ನಿಖಿಲ್ ಸೈನ್ ಹಾಕಿದ್ದಾರೆ ಸರ್. ಸೈನ್ ಹಾಕ್ಬಿಟ್ಟು ಬಂದು ಫೈಲ್ಸ್ ತಗೊಂಡು ನಿಖಿಲ್ ಇಲ್ಲ. ಇಲ್ಲ ಸರ್. ಯಾರು ಇಲ್ಲ ಅಲ್ಲಿ. ನಿಮ್ ಎಸಿನೂ ಇಲ್ಲ, ಯಾರು ಇಲ್ಲ. ಅದೇ ಇಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತೀರಾ, ಅಲ್ಲಿ ಕೇಳಿದ್ರೆ ಇಲ್ಲಿ ಹೇಳ್ತೀರಾ. ಅಲ್ಲಿ ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಫೀಲ್ಡ್ಗೆ ಹೋಗಿದ್ದಾರೆ ಅಂತ. ಇಲ್ಲಿ ಮೂವ್ಮೆಂಟ್ ರಿಜಿಸ್ಟರ್ ಆಯ್ತು. ಮೂವ್ಮೆಂಟ್ ರಿಜಿಸ್ಟರ್ ತೋರಿಸಿ. ನಮ್ಮ ಅಟೆಂಡೆನ್ಸ್ ಸೈನ್ ಹಾಕಿದ್ರು. ಆಯ್ತು, ಅಟೆಂಡೆನ್ಸ್ ಸೈನ್ ಹಾಕಿದ್ಮೇಲೆ ಮೂವ್ಮೆಂಟ್ ರಿಜಿಸ್ಟರ್ ಬರಿಬೇಕಲ್ಲ. ನಿಮ್ಮ ಆಫೀಸು ಈಗ ವರ್ಲ್ಡ್ ಫೇಮಸ್ ಇದೆ. ಏನ್ ಸರ್? ಅದನ್ನೊಂದ್ಸರಿ ನೋಡ್ಬೇಕು. ಸಾಹೇಬ್ರೆ, ಏನ್ ತಮ್ಮ ಹೆಸರು? ಪಾಂಡುರಂಗ ಅವರು. ಎಷ್ಟು ದಿನದಿಂದ ಇಲ್ಲಿದ್ದೀರಿ? 1 ವರ್ಷ. ಅದಕ್ಕೆ ಮೊದ್ಲು ಎಲ್ಲಿದ್ರಿ? ಓ, ಎಕ್ಸ್ಪರ್ಟೀಸ್ ಇದೆ, ಚೆನ್ನಾಗಿದೆ. ಸೊ ಆ ಬಾಗ್ಲಿಂದ ಈ ಬಾಗ್ಲಿಗೆ ಬಂದಿದೆ. ಓಕೆ ಓಕೆ. ಸೊ ಚೆನ್ನಾಗಿ ಗೊತ್ತು ಹಾಗಾದ್ರೆ ಸಿಸ್ಟಮ್ ಏನು ಅಂತ. ಸೊ ಚೆನ್ನಾಗಿ ರನ್ ಮಾಡ್ತಾ ಇದ್ದೀರಾ ಬಿಡಿ. ಬಹಳ ಎಫಿಷಿಯಂಟ್ ಇದೆ ನಿಮ್ ಸಿಸ್ಟಮ್. ಇದು ಗೊತ್ತಿಲ್ಲ ಹಂಗಾದ್ರೆ. ಇಂಥ ಕೇಸ್ ನಿಮ್ಗೆ ಯಾವುದು ನೋಡೇ ಇಲ್ಲ ನೀವು ಅಲ್ವಾ? ಅವ್ರು ಹೇಳ್ತಾ ಇರೋದು ನಿಮ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನ್ ಸಂಬಂಧ ಇಲ್ಲ. ಆಸ್ ಗ್ರೇಡ್ ಟು ತಹಶೀಲ್ದಾರ್ ಈ ಆಫೀಸ್ ನಲ್ಲಿ ಏನ್ ನಡೀತಾ ಇದೆ, ಆಗು ಹೋಗುಗಳು ಅನ್ನೋದು ತಮ್ಗೆ ಸಂಬಂಧ ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಹೆಡ್ ಯಾರು ಅಂಡರ್ ದ ಎಸಿ? ಗ್ರೇಟ್ ಒಂದೇ ಸರ್ ಇದು ಆಫೀಸ್. ಅವರೇ ತಾನೇ ಆಫೀಸ್ ರನ್ ಮಾಡೋದು. ಎಸಿ ಅವ್ರು ಇಲ್ಲಿ ಬಂದ್ರೆ ಕೈಗೆ ಸಿಗೋದಿಲ್ಲ. ಎಷ್ಟ್ ಸತಿ ಬಂದಿದ್ಯಪ್ಪ ನೀನು? 10 ಸತಿಯಲ್ಲಿ ಎಷ್ಟು ಬಾರಿ ಎಸಿ ಅವ್ರು ಸಿಕ್ಕಿದ್ದಾರೆ ನಿಮ್ಗೆ? ಒಂದ್ ಸತಿ. ಸೊ 10 ವಿಸಿಟ್ಸ್ ಅಲ್ಲಿ ಒನ್ಸ್ ಎಸಿ ಸಿಕ್ಕಿದ್ದಾರೆ. ಎಸಿ ಸಿಗಲ್ಲ. ಮ್ಯಾನೇಜರ್ ನಮ್ಗೇನು ಗೊತ್ತಿಲ್ಲ. ಈಸ್ ಗ್ರೇಡ್ ಟು ಕಮ್ ಮ್ಯಾನೇಜರ್ ಅಥವಾ ಅಬೌವ್ ದ ಮ್ಯಾನೇಜರ್? ಮ್ಯಾನೇಜರ್. ಅವ್ರಿಗೇನು ಗೊತ್ತಿಲ್ಲ. ಏನ್ ಮಾಡ್ಬೇಕು ಸರ್ ಈಗ? ನೀವೇ ಹೇಳಿ. ಅವ್ರು ಏನ್ ಮಾಡ್ಬೇಕು ಹೇಳಿ? ಈ ತರ RTC ಕರೆಕ್ಷನ್ ಎಷ್ಟು ಪೆಂಡಿಂಗ್ ಇರ್ಬೋದು ಇಲ್ಲಿ? ಒಂದೊಂದು ತಾಲೂಕು ಒಂದೊಂದು ತಾಲೂಕು ಹೋಗ್ಬೇಕು. ಒಂದ್ಸರಿ ನೋಡ್ತಿದ್ದಾರೆ. ಇವ್ರು ಬರುತ್ತೆ, ಇವ್ರು ಬಂದು ಅವ್ರು ಬರಲ್ಲ ಸರ್. ಇದೆ ಅಂದ್ರೆ ರೀಸನ್ ಅಂದ್ರೆ ಅವ್ರಿಗೆ ನಾನು ಇನ್ಚಾರ್ಜ್ ಕೊಟ್ಟಿದ್ದೀನಿ ಅವ್ರ ಸೈಡಾಗಿ. ಇಲ್ಲ ಅವ್ರು ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ ಚೇಂಜ್ ಆಗಿದೆ. 3 ಅವರ್ ಚೇಂಜ್ ಆಗಿದೆ ಸರ್ ಇಲ್ಲಿ. ಈಗ 3 ಟೀಮ್ ಚೇಂಜ್ ಆಗಿದೆ ಸರ್. ಈ ಫೈಲ್ ಪಟ್ಟಾಗ ಹೇಳಿ ಸ್ವಾಮಿ, ಏನ್ ನಮ್ಗೆ ಅರ್ಥ ಮಾಡಿಸಿ. ಆಯ್ತು, ನಾನು ಅರ್ಥ ಮಾಡ್ಕೊಂಡಿರೋದು ತಪ್ಪು ಮಾಡ್ಕೊಂಡಿರ್ಬೋದು.
ನನ್ಗೆ ಸ್ವಲ್ಪ ಅರ್ಥ ಮಾಡಿಸಿ. ಇಲ್ಲ ಸರ್ ಹಂಗಲ್ಲ ಹಿಂಗೆ ಅಂತ ಹೇಳಿ. ಯೂಶಲಿ ಅಡ್ಮಿನಿಸ್ಟ್ರೇಷನ್ ಫೈಲ್ಸ್ ಬಂದ ತಕ್ಷಣ ಮೂವ್ ಮಾಡ್ತೀವಿ ಸರ್. ಅದು AC ವರ್ಗ ಹೋಗ್ಬಿಟ್ಟು ಅಪ್ರೂವ್ ಆಗ್ತದೆ. ಅದಾದ್ಮೇಲೆ ಎಂಟೈರ್ ಫೈಲ್ ಮೇಡಮ್ ಕಂಟ್ರೋಲ್ ಇರುತ್ತೆ ಸರ್. ಅವ್ರು ಆಕ್ಚುಲಿ ಅದನ್ನು ತಂದ್ಕೊಳ್ಬೇಕು. ಈಗ ಮೇಡಮ್ ಪರವಾಗಿ ಅವರು ಮೇಡಮ್ ಸಿಗಲ್ಲ. ಮೇಡಮ್ ಪರವಾಗಿ ಯಾರನ್ನ ಭೇಟಿ ಮಾಡಿ? ಈಗ ನಾನ್ ಬಂದೆ ನನ್ಗೆ ಸಿಕ್ಕಿಲ್ಲ ಮೇಡಮ್ ಅಲ್ವಾ? ಇಲ್ಲ, ನನ್ನ ಹತ್ರ ಭೇಟಿಯಾಗಿರೋದು ನಾನು ಆದಷ್ಟು ನಾನೆಲ್ಲ ಸಾಲ್ವ್ ಮಾಡಿಸಿದ್ದೀನಿ ಸರ್. ಈಗ ಹಂಗಾದ್ರೆ 10 ಬಾರಿ ಬಂದ ಅವ್ರಿಗೆ ಇನ್ ಯಾರನ್ನ ಭೇಟಿ ಮಾಡಿದ್ದಾರೆ? ಅವ್ರು ಬಂದಿಲ್ಲ ಹಂಗಾದ್ರೆ 10 ಬಾರಿ. ಸುಮ್ನೆ ಹೇಳ್ಬೇಡ್ರಿ ಸರ್. ಹಾಗಾದ್ರೆ ಇವ್ರನ್ನ ಯಾಕೆ ಭೇಟಿ ಮಾಡಿಲ್ಲ? ಮಾಡಿಲ್ಲ ಸರ್. ಅಲ್ಲ, ಮಾಡಿಲ್ಲ ಸರ್. ಇವ್ರ ಕಡೆಯಿಂದ ಆಗಿದೆ ಸರ್. ಹಾ. ಇವ್ರದ್ದು ಆಗಿದೆ, ಮೇಡಮ್ ಅವ್ರದ್ದು ಇದಾಗಿದೆ. ಬಟ್ ತಮ್ಮಾಗೋದು ಮೇಡಮ್ ಕಡೆಯಿಂದಾನೇ ಆಗಬೇಕು. ಯಾರು ಈಗ ಮೇಡಮ್ ಪರವಾಗಿ ಯಾರನ್ನ ಭೇಟಿ ಮಾಡ್ಬೇಕು ಅವರು? ನಾನ್ ಬಂದು ನನ್ಗೆ ಸಿಕ್ಕಿಲ್ಲ. ಭೂಮಿ ಆಪರೇಟರ್ ಇದ್ದಾರೆ ಹಾ. ಸರ್. ಅಶ್ವಿನಿ. ಹಾ. ಅವ್ರ ಎಂಟೈರ್ ಫೈಲ್ಗಳು ಏನ್ ಆದೇಶ ಆದ್ರೂ ಯಾರಿದಾರ ಅವ್ರು? ಅಶ್ವಿನಿ ಅನ್ನೋರು. ಅಶ್ವಿನಿ ಅವ್ರೇನಾ ನಿಮ್ ಪಕ್ಕ ನಿಂತಿದ್ದವ್ರೆ? ಹೌದು ಸರ್. ಅವರು ನಾಲೆಡ್ಜಬಲ್ ಇದಾರೆ ಬಿಡಿ ಅವರಿಗೆ. ಈಗ AC ಅವರು ಕೈಗೆ ಸಿಗಲ್ಲ. ಅವ್ರು ಯಾರನ್ನ ಭೇಟಿ ಮಾಡ್ಬೇಕು ಕೇಳ್ಕೊಳಕ್ಕೆ? ತುಂಬಾ ಆಗ್ಲಿಕ್ಕೆ ನಿಮ್ಮ ಹತ್ರ ಸರ್ ಇಲ್ಲ, ಬರ್ತದೆ. ಅದು 1ನೇ ತಿಂಗಳಲ್ಲೇ ತುಂಬ ಆಗಿದೆ. ಟೆಕ್ನಿಕಲ್ ಇಶ್ಯೂ ಏನಾದರೂ ಇದೆಯಾ ಇಲ್ಲ ಏನಾಗಿದೆ ಸರ್? ಸಮಸ್ಯೆ ಏನಿದೆ? ಮೇಡಮ್, ಫಸ್ಟ್ ಇವರು ಆದರ್ಶ್ ಇದ್ರು, ಚೇಂಜ್ ಆದ್ರು, ಫೈಲ್ ಮತ್ತೆ ಆನೆಕಲ್ಗೆ ಹೋಯ್ತು. ಓಕೆ ಸರ್. ಸೊ ಆಕಾಶದಾಗ ತಂಬ ಆಗಿದೆ ಅಲ್ಲ? ಇಲ್ಲ, ಆಗಿಲ್ಲ. ಅದೇ ಟೆಕ್ನಿಕಲ್ ಇಶ್ಯೂ ಏನೋ ಇದು ಡಿಲೀಟ್ ಮಾಡಿಸ್ಬೇಕು ಏನೋ ಅಂತಂದ್ರು. ಮತ್ತೆ ಹೋಗಿ ಆನೆಕಲ್ಲಲ್ಲಿ ಮತ್ತೆ ಅಲ್ಲಿ ಮಾಡಿಸ್ಕೊಂಡ್ ಬಂದೆ. ಮತ್ತೆ ಇಲ್ಲಿ ಎಲ್ಲ ಎಡಿಟ್ ಮಾಡಿ ಡಿಲೀಟ್ಗೆ ಆಪ್ಷನ್ ಬಂತು. ಮತ್ತೆ ತಂದ್ಕೊಡ್ಬೇಕು ಮೇಡಮ್. ಮೇಡಮ್ ಲಾಗಿನ್ ಆಗಿದ್ದಾನೆ ಸರ್. ಅದು 12 ಬಂದು ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇತ್ತು ಸರ್. ಸಾಫ್ಟ್ವೇರ್ ಎಲ್ಲ ಚೇಂಜ್ ಮಾಡೋದು ಅಂತ ತಾಲೂಕು ಆಫೀಸ್ಗೆ ಕೊಟ್ಟರು. ಏನೋ ಒಂದು ಸಾಫ್ಟ್ವೇರಲ್ಲಿ 12 ಅಪ್ಡೇಷನ್ ಕೊಟ್ಟರು ಸರ್. ಅದು ಅರ್ಥ ಆಯ್ತು ಬಿಡಿ. ಅದೇ ನೀವು ಪಾಳ್ಯಗಾರ್ ಸಾಹೇಬರು ನಿಮ್ಗೆ ಬಂದು ಸಲಾಮಿ ಹೊಡೆದು ಇನ್ನೇನಾದ್ರೂ ಪಾದಪೂಜೆ ಏನಾದ್ರೂ ಮಾಡ್ಬೇಕಾ ಸ್ಟೇಟಸ್ ಸರ್? ಈಗ ತಾವು ಅವರು ಆ ವಾರ ಆಯ್ತು. ಇದು AC ಅವರೇ ಆರ್ಡರ್ ಮಾಡವ್ರೆ 17/1ಕ್ಕೆ. ಆರ್ಡರ್ ಆದ್ಮೇಲೆ ಅವರೇ ಇಂಪ್ಲಿಮೆಂಟ್ ಮಾಡ್ಬೇಕು, ನಮ್ಗೆ ಕೊಡ್ಬೇಕು. ಸೊ ಗುರುಸ್ವಾಮಿ ತೆರವುಗೊಳಿಸುವಂತೆ ತಮ್ಮಿಂದ ಸ್ವೀಕೃತವಾದ ಪ್ರಸ್ತಾವನೆಯನ್ನು ಪ್ರಾಸ್ತಾವಿಕವಾಗಿ ಅನುಮೋದಿಸಿ ಆದೇಶಿಸಿದೆ ಅಂತ ಆನೇಕಲ್ ತಹಶೀಲ್ದಾರ್ಗೆ ಇವರು ಆದೇಶ ಪತ್ರ ಕೊಟ್ಟಿದ್ದಾರೆ. ಆದ್ರೆ ತಮ್ಮ ಕೊಟ್ಟಿಲ್ಲ. ತಮ್ಮದು ಇವ್ರು ಕೊಟ್ಟರೆ RTC ಆಗಿದೆ. ಹೇಳಿ ಸರ್, ಈಗ ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಏನಾಗಿದೆ ಸ್ಟೇಟಸ್? ಈ ತರದ್ ಎಷ್ಟು ಬಾಕಿ ಇದಾವೆ? ಎಷ್ಟು ಬರ್ತಿದೆ ಮೇಡಮ್? ಎಷ್ಟು ಈ ತರ ತಮ್ಮ ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್ ಈಗ ಎಷ್ಟಿದೆ ಸರ್? ಒಂದು ಬೋರ್ಡ್ ಏನಾದ್ರು ಹಾಕಿದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ ಸರ್. ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಏನ್ ಮಾಡತ್ತೆ ಅವರು? ಬದುಕ್ಬೇಕಲ್ಲ. ಹೋಗಿ ಒಂದು ಬೋರ್ಡ್ ಅನ್ನ ಹಾಕ್ಬಿಡಿ, ಕೊಟ್ಬಿಟ್ಟು ಹೋಗ್ತಾರೆ. ಅವ್ರೇನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ. ಮುಕ್ತಿ ಕೊಡಿ ಅಂತ ಕೇಳ್ತಾವ್ರೆ. ಎಷ್ಟಪ್ಪ ರನ್ನಿಂಗ್ ರೇಟು? ಸರ್ ಅದು ಆದೇಶ ಆಗಿರೋದು ಬರಲ್ಲ. ಎಷ್ಟಮ್ಮ? ಆಯ್ತಮ್ಮ. ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು. ಆದೇಶ ಆಗಿ 5 ಮಂತ್ಸ್ ಆಗಿದ್ರೆ ಮೀಟಿಂಗ್ ಇಲ್ಲ ಅಂತ ಹೇಳಿ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ. ಆಯ್ತು, ಅವ್ರು ಬರ್ತಾ ಇದಾರೆ. ಕೇಸ್ ವರ್ಕರ್ ಕೊಟ್ಟಿಲ್ಲ. ತರ್ಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ? ಅಡ್ಡ ಇದೆಯೇನಮ್ಮ? ತಮ್ಮ ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗ್ಲಿ, ಅದನ್ನ ಹೇಳ್ಬಿಡಿ. ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ. ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ, ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋದು ಜನ ಮಾತಾಡ್ತಾರೆ. ನಾನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಒಂದೇ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ. ನಿಮ್ ಮುಂದೆ ಭಯ ಹೇಳಕ್ಕೆ. ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು? ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ. ಯಾಕೆ ಮಾಡಿಲ್ಲಮ್ಮ ಇದು? ಹೋಗ್ಲಿ. ಸರ್ ಇದು ಆಗಿಲ್ಲ ಸರ್. ಏನಿದೆ ಸರ್? ಆರ್ಡರ್ ಮಾಡಿರೋದು ನೀವು. ಕೇಸ್ ವರ್ಕರ್ ಇವರು ಸರ್. ನೋಡಿ, ಆರ್ಡರ್ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಯು ಆರ್ ರಿಜೆಕ್ಟೆಡ್.
ಅಲ್ಲ ನಾವು ಹೋಗಯ್ಯ ನೀನು ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ. ನಾವು ಬೈಯೋದ್ರಲ್ಲಿ ಏನು ನನ್ಗೇನು ಇರೋದ್ ಇದ್ದಂಗೆ ಹೇಳಕ್ಕೆ ನನ್ಗೆ ಯಾವ ಮುಚ್ಚುಮರೆ ಇಲ್ಲ. ಆಗದೆ ಇರೋದಿಲ್ಲ ಮಾಡಕ್ ಆಗೋದಿಲ್ಲ ಹೋಗಯ್ಯ ಅಂತ ಹೇಳ್ತಾ ಇದ್ದೆ. ನೀವೇ ಆರ್ಡರ್ ಮಾಡಿದ್ದೀರಮ್ಮ. ಫೈಲ್ ಇವ್ರಿಗೆ ಬಂದಿದ್ದು ಯಾವ ಯಾರು ಬರ್ತಿದ್ದಾರೆ ಮೂಮೆಂಟ್ ಅದು 9:30 AM ಅಂತ ಹಾಕೋರೆ. ಅಲ್ಲ ಈ ಯಾರಿಗೆ ಬರ್ದಿದ್ದು? ಗೊತ್ತಾಗತ್ತಲ್ರಿ ನಿಮ್ಗೆ ಗೊತ್ತಾಗಲ್ಲ ಯಾರ್ದು ಇದು ಅಂತ. ಆಯ್ತಪ್ಪ ಹೋಗ್ಲಿ, ಇದೆರಡು ಒಂದೇ ಹ್ಯಾಂಡ್ ರೈಟಿಂಗ್ ಅಲ್ವಾ? ಶ್ವೇತಾ ಮುಂದೆ ಏನ್ ಸರ್, ಏನ್ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ನೀವು ನೋಡಿಲ್ಲ ಸರ್, ಬರೆದಿಟ್ಟು ಹೋಗಿದೆ. ಇದು ಮಂಜುನಾಥ್ ಸರ್ ಹ್ಯಾಂಡ್ ರೈಟಿಂಗ್. ಇದು ಮಂಜುನಾಥ್ ಅವ್ರದ್ದು. ಈ ಹ್ಯಾಂಡ್ ರೈಟಿಂಗು ನೋಡಿ. ನಿಖಿಲ್ ಇದು ಮಂಜುನಾಥ್. ನಿಖಿಲ್ ಹ್ಯಾಂಡ್ ರೈಟಿಂಗ್. ಮಂಜುನಾಥ್ ಆರ್ ವ್ಯವಸ್ಥಾಪಕರು ಆದ ನಾನು ಅಂತ ಬರೀತಾರೆ. ಮಂಜುನಾಥ್ ಅವ್ರು ಫೋನ್ ಮಾಡಿದ್ರು, ಇಂಥ ಮೀಟಿಂಗ್ ಹೋಗಿದ್ದಾರೆ ಅಂತಾನು ಬರ್ದಿಲ್ಲ. ಮಂಜುನಾಥ್ ವ್ಯವಸ್ಥಾಪಕ ಆದ ನಾನು ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ರವರ ಮೀಟಿಂಗ್ ಇರುವುದರಿಂದ ಮೀಟಿಂಗ್ಗೆ ತೆರಳುತ್ತಿದ್ದೇನೆ ಅಂತ ಫಸ್ಟ್ ಪರ್ಸನ್ ಅಲ್ಲೇ ಬರೀತಾರೆ. ಇದು ಮಂಜುನಾಥ್ ಅವ್ರ ಹ್ಯಾಂಡ್ ರೈಟಿಂಗ್. ನಿನ್ನೆ ನಿಖಿಲ್ದು ಅಲ್ಲ. ನಿಖಿಲ್ದು ಅಲ್ಲ. ಹೋಗ್ಲಿ, ಇಲ್ಲಿ ಜವಾಬ್ದಾರಿ ಯಾರ್ದು? ಈಗ ಬರ್ದಿದ್ದಾರೆ ಕೆಳಗ್ ಜವಾಬ್ದಾರಿ ಯಾರ್ದು? ಬಂದ ಮೇಂಟೈನ್ ಮಾಡೋ ಜವಾಬ್ದಾರಿ ಯಾರ್ದು? ಈಗ ಬರ್ದಿಲ್ಲ, ಬಟ್ ಬೇರೆ ಯಾರು ಬರ್ತಿದ್ದಾರೆ ಸ್ವಲ್ಪ ಯಾರ್ದು ಹ್ಯಾಂಡ್ ರೈಟಿಂಗ್ ಗೊತ್ತಾಗುತ್ತೆ ಈಗ ಆಫೀಸಲ್ಲಿ ಯಾರ್ದು ಅಂತ. ಏನು ಫೈಲ್ ತೆಗೆದು ನೋಡಿದ್ರೆ ನಿಮ್ದಾ? ಹ್ಯಾಂಡ್ ರೈಟಿಂಗ್. ಹಂಗಾದ್ರೆ ಯಾರಪ್ಪ ಬರೆದ್ರು? ಅವ್ರು ಯಾರು? ಚಿತ್ರಗುಪ್ತ ಬರೆದ್ರ? ಇವ್ರಿಗೂ ಗೊತ್ತಿರುತ್ತೆ ಎಲ್ಲ. ಅಲ್ಲ, ಈ handwriting ಯಾರ್ದು ಅಂತ ನಿಮ್ಮ ಆಫೀಸಲ್ಲಿ ಇರೋದೇ 10 ಜನ. ಯಾರ್ದು ಹ್ಯಾಂಡ್ ರೈಟಿಂಗ್ ಏನು ಅನ್ನೋದು ನಿಮಗ್ ಗೊತ್ತಿರಲ್ವಾ? ಈಗ ಯಾರು ಬರ್ದಿದ್ದಾರೆ ಅನ್ನೋದು ಗೊತ್ತಿಲ್ವಾ ನಾವು ಬಂದ್ಮೇಲೆ? ಯಾರು ಮೀಟಿಂಗ್ ಫೈಲ್ ಕೊಡೋದು ನೋಡ್ರಿ, ತಪ್ಪು ಆಗಿದೆ ಅಂತ ಒಪ್ಕೊಂಡ್ರೆ ಸುಜಾತ್ ಸರ್. ಸುಜಾತ್ ಮತ್ತೆ ಯಾಕೆ ಬಂದಿಲ್ಲ ಅಂತ ಹೇಳ್ತೀಯಮ್ಮ? ಸುಳ್ಳು ಹೇಳ್ಬೇಡ, ತೊಗೊಂಬನಮ್ಮ. ಈಗ ಬರ್ದಿದ್ಯಾ? ಯಾರು ಹೇಳಿದ್ರು ಬರೆಯಕ್ ನಿಮಗೆ? ಹೇಳಿದ್ಯಾರು? ಅದಕ್ಕ ಪಾಪ ಅವ್ರು ಹೇಳಿ ಬರ್ಸಿದ್ಯಾರು? ಮ್ಯಾನೇಜರ್ ಫೋನ್ ಮಾಡಿದ್ರ ಇದೇ ತರ ಬರಿ ಅಂತ? ಒಂದು ತಪ್ಪು ಒಪ್ಕೊಂಡ್ರೆ ಒಂದ್ ತಪ್ಪು ಆಗುತ್ತೆ. ಅದನ್ನ ಮುಚ್ಚಿಕ್ ಹೋದ್ರೆ 100 ತಪ್ಪು. ಈಗ ಒಳ್ಳೆ ಮಾತಲ್ಲಿ ಕೇಳಿದ್ವಿ ಯಾರು ಬರ್ದಿದ್ದು ಅಂತ. ನೀವ್ ಹೇಳಿದ್ರಿ ಫಸ್ಟ್ ಯಾಮಾರಿಸಿದ್ರಿ, ಇದು ಅವರೇ ಬರ್ದ್ಬಿಟ್ಟು ಹೋಗಿದ್ದಾರೆ ಮೂವ್ಮೆಂಟ್ ರಿಜಿಸ್ಟರ್ ಅಂತ. ಆಮೇಲೆ ಅದು ಅವ್ರದ್ದಲ್ಲ ಅಂತ ಗೊತ್ತಾಯ್ತು. ನಿಖಿಲ್ ಬರ್ದಿದ್ದಾರೆ ಅಂತ ಆಮೇಲೆ ಹೇಳಿದ್ರಿ. ಆಮೇಲೆ ಇದು ನಿಖಿಲ್ದ ಹ್ಯಾಂಡ್ ರೈಟಿಂಗ್ ಅಂದ್ರೆ ಅವ್ರದ್ದು ಅಲ್ಲ. ಯಾರು ಬರ್ದಿದ್ದು ಯಾರಿಗೂ ಗೊತ್ತಿಲ್ಲ. ಈಗ ಅವ್ರು ಬರ್ದಿದ್ದು. ಯಾಕೆ ಬರ್ದಿದ್ದು ಅವ್ರು ಫೋನ್ ಮಾಡಿ ಹೇಳಿ. ಎಷ್ಟು ಸುಳ್ಳು ಆಯ್ತು ಅಲ್ಲಿಗೆ? ಒಂದ್ ಸುಳ್ಳು ಮುಚ್ಚಿಕಕ್ಕೆ. ನಿಮಗ್ ಗೊತ್ತಿಲ್ಲದೆ ಏನೂ ಆಗೋದಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಯು ಆರ್ ಅನ್ಫಿಟ್ ಟು ಬಿ ಮ್ಯಾನೇಜರ್ ಆರ್ ಡೆಪ್ಟಿ ಗ್ರೇಟ್ ಟು ತಹಶೀಲ್ದಾರ್. ದೆನ್ ಯು ಆರ್ ಅನ್ಫಿಟ್. ಫೋನಲ್ಲಿ ಹೇಳಿದ್ರು ಸರ್, ಮೂವ್ಮೆಂಟ್ ಗೊತ್ತಿತ್ತಿಲ್ಲ. ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು ಸರ್, ನಿಖಿಲು ಫೋನ್ ಮಾಡಿದ್ರು, ಇವರು ಫೋನ್ ಮಾಡಿದ್ರು, BRS ಮೀಟಿಂಗ್ ಇದೆ ಅಂತೇಳಿ ನಾನೇ ಕಳಿಸ್ದೆ ಸರ್. ಬಟ್ ಇಲ್ಲಿ ಮೂವ್ಮೆಂಟ್ ಲಿಸ್ಟಲ್ಲಿ ಬಂದರೆ ನಾನು ಈಗ ಕೇಳಿದ್ಮೇಲೆ ತೋರಿಸ್ತಾರೆ. ಬರೀ ನಿಮ್ಗೆ ನೇರ ಆಯ್ತು ಸರ್ ಹೋಗಿದ್ದಾರೆ, ಹೌದು, ಗಟ್ಟಿಯಾಗಿ ಹೇಳಕ್ಕೇನು? ಎಲ್ಲ ಅಡ್ಡ ದಾರಿಯಲ್ಲಿ ಕೆಲಸ ಮಾಡಿನೇ ಆ ವಾಡಿಕೆ. ನೇರವಾಗಿ ಇಲ್ಲ ಸರ್ ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಇರೋ ಸತ್ಯವನ್ನು ಗಟ್ಟಿಯಾಗಿ ಹೇಳಕ್ ಬರಲ್ಲ. ಆದ್ರೆ ಅದನ್ನ ತಪ್ಪು ದಾರಿ ಹಿಡಿಯೋದಕ್ಕೆ ಮಾತ್ರ ಸಲೀಸಾಗಿ ಬರುತ್ತೆ. ನೀರು ಕುಡಿದಷ್ಟು ಅದು ಸ್ವಾಭಾವಿಕ ಆಗ್ಬಿಟ್ಟಿದೆ. ಎಲ್ಲಾನು ಯಾಮಾರಿಸೋದು ಹಿಂಗೆ. ಏನು ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ಕಾಮನ್ ಸೆನ್ಸು ಕೊಟ್ಟಿಲ್ಲ ನಮ್ಗೆ ಹುಟ್ಟಿನಲ್ಲಿ. ಇವ್ರದ್ದು ಏನಪ್ಪ ಆರ್ಡರ್ ಮಾಡಿದ್ದು ಯಾರು ನಿಮಗೆ? ಅವ್ರು
ಶೇಷಗಿರಿ ಮೇಲೂ ಎಲ್ಲರೂ ಬಟ್ ಗುರುಗಳು ಎಷ್ಟು ಜನ ಇದ್ದಾರೆ? ಎಷ್ಟಾಗಿದೆ ಈಗ ಸ್ಕ್ಯಾನಿಂಗು? ಇದು ಸೌತ್ ರೆಕಾರ್ಡ್ ರೂಮಾ? ಟೆನ್ ಇರ್ಬೇಕಲ್ಲ, 9 ಇದ್ದಾರೆ. ಇನ್ನೊಬ್ರು ಬಂದಿಲ್ವಾ? ಅಲ್ಲಿದ್ದಾರಾ? ಇದು ಸೌತ್ ಅಲ್ವಾ? ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟಾಗ್ತಾ ಇದೆ? ಯಾಕೆ ಇಷ್ಟು ಜನ ಇದ್ಕೊಂಡು ಬರೀ 3-6 ಸಾವಿರ ಯಾಕೆ ಆಗ್ತಾ ಇದೆ? ಬೇರೆ ತಾಲೂಕುಗಳಲ್ಲಿ 12-13 ಸಾವಿರ ಮಾಡ್ತಾವ್ರಲ್ಲ. ಸ್ವಿಚ್ ಆಫ್ ಅವ್ರ ಕವಿತಾನ ಏನ್ರಿ ಯಾಕೆ? ಅಪ್ಲೋಡ್ ಅದು ನಿಮ್ಗೆ ಸಂಬಂಧ ಇಲ್ಲ, ಬರೀ ಸ್ಕ್ಯಾನಿಂಗ್ ಕೇಳ್ತಾ ಇದ್ದೀನಿ ನಾನು. ಅಪ್ಲೋಡ್ ಸಪರೇಟ್. ಒಂದು ವಾರದ ಪ್ರಿಂಟ್ ಕೊಡ್ರಿ. ಎಲ್ಲಿ ತೋರಿಸಿ ನಿಮ್ದು ಈ ರೀಸೆಂಟ್ ಯಾರಿದ್ದಾರೆ ಇವರು ರೆಕಾರ್ಡ್ ತೋರಿಸಿ, ಸ್ಕ್ಯಾನಿಂಗು ಎಷ್ಟಾಗಿದೆ ಅಂತ. ಒಂದು ನಿಮಿಷ ಆಯ್ತು. ನಂಬರ್ ಆಫ್ ಪೇಜಸ್ ಅಪ್ಲೋಡೆಡ್, ಟೋಟಲ್ ಪೇಜಸ್, ಇದು ಇದರಲ್ಲಿ ಆವರೇಜ್ ಕೊಟ್ಟಿಲ್ಲ. ಕ್ಯುಮುಲೇಟಿವ್ ನಂಬರ್ ಆಫ್ ಪೇಜಸ್ ಅಪ್ಲೋಡೆಡ್. ಅಲ್ಲ ಏನಂತ ತಗೊಂಡಿದ್ದಾರೆ ನಿಮ್ಗೆ ಪೊಸಿಷನ್? ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈತ ಸುಮ್ಮನೆ ಕೂತಿದ್ದಾನೆ, ಏನು ಕೆಲಸ ಮಾಡ್ತಾ ಇಲ್ಲ. ಯಾರನ್ನ ಕರ್ಕೊಂಡ್ಬಂದು ಕೂರ್ಸವ್ರೆ, ಇಲ್ಲಿ ಏನ್ ಮಾಡ್ತಾರೆ ಇವ್ರ ಕೆಲಸ ಏನು ಗೊತ್ತಿಲ್ಲ. ಆಗ್ಲಿಂದ ನೋಡ್ತಾ ಇದ್ದೀನಿ, ಅವ್ರಿಗೆ ಕೆಲಸ ಗೊತ್ತಿದ್ದಂಗೂ ಇಲ್ಲ. ಯಾವಾಗ ಬರ್ತಾರೆ? ಇಂಜಿನಿಯರಿಂಗ್ ಮಾಡ್ತಾರೆ. ಯಾಕೆ ಮಾಡೋಕ್ಕಾಗ್ತಾಯಿಲ್ಲ? ಸ್ಕ್ಯಾನಿಂಗ್ ನಿಮಗೆ ಫೈಲ್ ಕೊಟ್ಟಿಲ್ವಾ? ಚೆನ್ನಾಗಿ ಚಾರ್ಜ್ ಮಾಡ್ತಾರೆ. ಇವರು ಬೇಕಂತೆ ನಿಧಾನ ಮಾಡ್ತಾ ಇದ್ದಾರೆ. ಯಾಕ್ರಿ ಹೇಳ್ರಿ, ಯಾಕೆ ಬರೀ 6 ಸಾವಿರ ಆಗ್ತಾ ಇದೆ? ಬೇರೆ ಕಡೆ ಎಲ್ಲ 10, 12 ಸಾವಿರ, 13, 14 ಸಾವಿರ ಆಗ್ತಾ ಇದೆ. ಬೆಂಗಳೂರಲ್ಲಿ ಇದ್ಕೊಂಡು ಯಾಕೆ ಮಾಡಕ್ ಆಗ್ತಾ ಇಲ್ಲ? ನಂಬರ್ ಆಫ್ ಪೇಜಸ್, ಫೈಲ್ಸ್ ಬಿಟ್ಬಿಡಿ. ಅದಕ್ಕೇನೆ ಎಸ್ ಅಗ್ರೀಡ್. ಪೇಜಸ್ ಲೆಕ್ಕ ಆದ್ರೂ ಫೈಲ್ಸ್ ದೊಡ್ಡದು ಚಿಕ್ಕದು ಆಗುತ್ತೆ. ಪೇಪರ್ ಪೇಜಸ್ ನೀವು ಅವರೇಜ್ 1,000 ಮಾಡ್ತಾ ಇದ್ದೀರಾ? 1000 ಎಲ್ಲರೂ ಹಾಗಿದ್ರೆ ಅಲ್ಲಿ ಇರ್ಬೇಕಲ್ಲ ಸಿಸ್ಟಮ್ ಅಲ್ಲಿ. ಎಲ್ಲೋಯ್ತು ಹಾಗಾದ್ರೆ? ಎಲ್ಲರೂ ಇದರಲ್ಲೇ ಬರೀ ನೋಡಿ, ಇವ್ರು ಯಾರೋ ಭವಾನಿ ಅನ್ನೋರು 345 ಮಾಡಿದ್ದಾರೆ. ರಘು ಅನ್ನೋರು 786, ಗೀತಾ 800. ಭವಾನಿ ಯಾರು? ಯಾಕೆ ಅಷ್ಟು ಕಡಿಮೆ? ಡೈಲಿ ಎಷ್ಟು ಮಾಡ್ತೀರಿ ನೀವು? ಇವರು ಸ್ಕ್ಯಾನಿಂಗ್ ಮಾಡಿರೋದೇ 6192. ಸ್ಕ್ಯಾನಿಂಗೇ ಆಗಿಲ್ಲ ಇವ್ರದ್ದು, ಸುಮ್ಮನೆ ಹೇಳ್ತಾವ್ರೆ. ಸ್ಕ್ಯಾನಿಂಗ್ ಆಗಿರೋದೇ 6192. ಇದು ಸ್ಕ್ಯಾನಿಂಗ್ ಅಂತ ಬಂದಿದ್ದಾರೆ ನೋಡಿ. 7 ಅಷ್ಟೇ ಯಾಕೆ? 10 ಯಾಕಿಲ್ಲ? ಇದು 3. ಇದು ಬರೀ 3 ಮಾಡಿದ್ದಾರೆ ಅಪ್ಲೋಡಿಂಗ್. ಅದನ್ನೇ ನೋಡಿ, ನೆನ್ನೆ ಸ್ಕ್ಯಾನಿಂಗ್ ಆಗಿರೋದು 6000, ಅಪ್ಲೋಡ್ ಆಗಿರೋದು 3000. ಸೊ ಇವ್ರ ಸ್ಕ್ಯಾನಿಂಗ್ ಇಟ್ ಸೆಲ್ಫ್ ಇಸ್ ನೆನ್ನೆ 1, 2, 3, 4, 5, 6, 7 ಅಷ್ಟೇ. ಈಗ ಅದಕ್ಕೆ ಯಾರನ್ನು ಕರ್ಕೊಂಬಂದು ಕೂರ್ಸೋರೋ ಗೊತ್ತಿಲ್ಲ. 3 ಜನ ಅಪ್ಲೋಡ್ ಮಾಡ್ತಾ ಇದ್ರ. ಸ್ನೇಹಿತರೆ, ನೋಡಿದ್ರಲ್ವಾ? ಇದು ನಮ್ಮ ಬೆಂಗಳೂರು ಅರ್ಬನ್ DC ಸಾಹೇಬ್ರಾಗ್ಬೋದು, ನಮ್ಮ ಮಾನ್ಯ ರೆವೆನ್ಯೂ ಅಂದ್ರೆ ಕಂದಾಯ ಸಚಿವರಾಗ್ಬೋದು, ಮಾತಾಡಿದ್ರನ್ನ ಅವ್ರ ಹತ್ರ ಎಲ್ಲಾನು ಯಾವ ರೀತಿ ಕೇಳ್ತಾ ಇದ್ರು, ಅವ್ರಿಗೆ ಯಾವ ರೀತಿ ಹೇಳ್ತಾ ಇದ್ರು, ಯಾವ ರೀತಿ ಸಲಹೆ ಕೊಡ್ತಾರೆ, ನೀವೇ ಕೇಳಿದ್ದೀರಾ. ನಿಜವಾಗೂ ನಿಮ್ಗೆ ಏನ್ ಅನಿಸ್ತು ಅವರ ನಡವಳಿಕೆ ಬಗ್ಗೆ? ಅವರಲ್ಲಿ ನಡ್ಕೊಂಡಿದ್ದು ಕರೆಕ್ಟಾ ಇಲ್ವಾ? ಒಬ್ಬ ಖಡಕ್ ಆಫೀಸರ, ಒಬ್ಬ ಕರೆಕ್ಟ್ ಖಡಕ್ ಮಿನಿಸ್ಟರ?
ನೀವೇನೇನೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.